ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕನ್ನು ಮತ್ತು ಎಗ್ ಎರಡನ್ನೂ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಇಂಡಿಯಾ ಗೇಟ್ ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ. ಇದು 1 kg ಅಕ್ಕಿಗೆ 2 ಮೀಡಿಯಮ್ ಬಟ್ಟಲಲ್ಲಿ 2 ಬಟ್ಲು ಅಕ್ಕಿ ಆಗುತ್ತೆ. ಇದನ್ನು ಮೊದಲಿಗೆ ನಾವು ನೆನೆಸ್ಕೋಬೇಕಾಗುತ್ತೆ. ನೆನೆಸಿ ಒಂದು 20 ಮಿನಿಟ್ಸ್ 25 ಮಿನಿಟ್ಸ್ ಇಡಬೇಕಾಗುತ್ತೆ. ಬೇಕಂದರೆ ಅರ್ಧ ಗಂಟೆ 1 ಅವರೇ ಇಟ್ಕೋಬೋದು, ಏನಾಗೋದಿಲ್ಲ. ಇದು ನೆನೆಸ್ಬೇಕು, ಇದನ್ನು ನೀಟಾಗಿ ನೆನೆಸ್ಬೇಕು. ನೆನೆಸ್ಬಿಟ್ಟು ಇವನು ನಾನು ಇಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಇದಕ್ಕೆ ಚಕ್ಕೆ ಲವಂಗ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾನು ಇದನ್ನು ಬೇಯಿಸ್ತಾಯಿದ್ದೀನಿ. ಅಂದರೆ ಸಪ್ರೇಟಾಗಿ ಬೇರೆ ಕಡೆ ಇಟ್ಬಿಟ್ಟು ನಾನು ಬೇಯಿಸ್ತಾಯಿದ್ದೀನಿ. ಯಾಕಂದರೆ ಇದು ದಮ್ ಬಿರಿಯಾನಿ ಆಗಿರೋದ್ರಿಂದ ಜಾಸ್ತಿ ಅಕ್ಕಿ ಬೇಯಬಾರ್ದು. ಹಾಗಾಗಿ ಅರ್ಧ ಬರ್ಧ ಬೇಯಬೇಕು. ನೋಡಿ, ನಾನಿಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಅದರಷ್ಟಕ್ಕೆ ಅದು ಬೇಯ್ತಾಯಿದೆ, ಇನ್ನೂ ಸ್ವಲ್ಪ ಬೇಯಲಿ. ನೆಕ್ಸ್ಟು ಇನ್ನೊಂದು ಪಾತ್ರೆ ತೊಗೊಳ್ಳೋಣ. ಬಿರಿಯಾನಿಗೆ ಪಾತ್ರೆ ತೊಗೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಅಡುಗೆ ಎಣ್ಣೆ ಹಾಕ್ಬಿಟ್ಟು ಮೊದಲಿಗೆ ಇಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾನು ಎಣ್ಣೆ ಕಾದ ನಂತರ ಈರುಳ್ಳಿನ ಹಾಕ್ಬಿಟ್ಟು ಜೊತೆಗೆ ಇದರ ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒಂದು ಕಡೆ ನಾನು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗನ ಅಷ್ಟನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕಬೇಕಾಗುತ್ತೆ. ಹಾಗಾಗಿ ನೋಡಿ, ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಫುಲ್ಲು ಅದು ಕಂಡು ಹಿಡಿದ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಕಂಡು ಹಿಡಿಯೋದಕ್ಕೆ ಬಿಡಬಾರ್ದು, ಇಲ್ಲ ಅಲ್ಲೇ ಗಟ್ಟಿಯಾಗಿ ಅಂಟ್ಕೊಬಿಡುತ್ತೆ. ನೋಡಿ, ಇದು ಫ್ರೈ ಆಗ್ತಾಯಿದೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇವಾಗ ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಾ ಇರಲಿ. ಮತ್ತು ಇನ್ನೊಂದು ಸೈಡಲ್ಲಿ ನಾನು ಇಲ್ಲಿ ಏನು ಅನ್ನನ ಬೇಯಕ್ಕೆ ಇಟ್ಟಿದ್ದಲ್ಲ, ಅದು ನೋಡಿ ಅರ್ಧ ಬರ್ಧ ಬೆಂದಿದೆ. ಇವಾಗ ನೋಡ್ಬೋದು, ಅಂದರೆ ಇನ್ನೂ ಸ್ವಲ್ಪ ನೀರಿದೆ ಇದರಲ್ಲಿ. ನೀರನ್ನು ಸೋರಿಸ್ಕೋಬೇಕು. ನೋಡಿ, ಬೆಂದಿದೆ. ನೀರು ಸೋರಿಸ್ಕೊಂಡ್ರೆ ಸರಿ ಹೋಗುತ್ತೆ ಇದು. ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಬಿರಿಯಾನಿ ಮಸಾಲಾನು ಸಹ ನಾನು ಇದರಲ್ಲೇ ಹಾಕಿದ್ದೀನಿ. 3 ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡಿ, 3 ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನಾನು ಒಂದೊಂದು ಬೇಕಾದರೂ ಹಾಕ್ಕೋಬೋದು. ನಾನು 3 ಒಂದೇ ಪ್ಲೇಟ್ಗೆ ಹಾಕ್ಬಿಟ್ಟು ಒಂದೇ ಸರಿ ಹಾಕ್ಬಿಟ್ಟಿದ್ದೀನಿ. ಮತ್ತು ನೆಕ್ಸ್ಟು ನಾನು ಇಲ್ಲಿ ಚಿಕನ್ನ ಏನು ತೊಳೆದು ಇಟ್ಕೊಂಡಿದ್ದೆ, ಚಿಕನ್ನ ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಚಿಕನ್ನೆಲ್ಲ ಹಾಕ್ಬಿಟ್ಟು ಇವಾಗ ಇದನ್ನು ನೀಟಾಗಿ ಕೈ ಬಿಡ್ದಿರೋ ಹಾಗೆ ಫ್ರೈ ಮಾಡೋಣ. ಚೆನ್ನಾಗಿ ಮಸಾಲೆ ಎಲ್ಲ ಇದಕ್ಕೆ ಹಿಡಿಬೇಕು. ಹಾಗೆ ಇದನ್ನು ಫ್ರೈ ಮಾಡೋಣ. ನೋಡಿ, ಫ್ರೈ ಆಗ್ತಾಯಿದೆ. ಇಲ್ಲಿ ಬಿರಿಯಾನಿ ತಿನ್ನೋದು ತುಂಬ ಈಸಿ, ಮಾಡೋದು ಸ್ವಲ್ಪ ಕಷ್ಟನೇ, ಆದರೂ ಮಾಡಬೇಕಷ್ಟೆ. ಮತ್ತು ನಾನು ಒಂದು ಕಡೆ ಮೊಟ್ಟೆಯನ್ನು ಸಹ ಬೇಯಿಸಿಟ್ಟಿದ್ದೆ. ಆ ಮೊಟ್ಟೆಯನ್ನು ಸಹ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಮೊದಲೇ ನಾನು ಮೊಟ್ಟೆನ ಬೇಯಿಸಿಟ್ಟಿದ್ದೆ ಒಂದು ಬೇರೆ ಪಾತ್ರೆಯಲ್ಲಿ. ನೋಡಿ, ಮೊಟ್ಟೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದ್ರ ಮೇಲೆ ಸ್ವಲ್ಪ ಪುದೀನ ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಇದೇ ಮೇನ್, ಪುದೀನನೇ ಜಾಸ್ತಿ ಟೇಸ್ಟ್ ಕೊಡೋದು. ಪುದೀನ ಎಲ್ಲ ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಮೊದಲು ಅನ್ನದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಬೇಯಿಸಿದ್ದೀನಿ. ಹಾಗಾಗಿ ಇಲ್ಲೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಅಂದರೆ ನೋಡ್ಕೋಬೇಕು, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು, ಜಾಸ್ತಿ ಆದರೆ ತಿನ್ನೋದಕ್ಕಾಗೋದಿಲ್ಲ. ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದರೆ ಚಿಕನ್ ಇನ್ನೂ ಚೆನ್ನಾಗಿ ಬೇಯಬೇಕು, ಅದು ಜಾಸ್ತಿ ಬಿದ್ದಿಲ್ಲ. ನೋಡಿ, ಎಷ್ಟು ಕೈ ಆಡಿಸಿದ್ರೂ ಅದು ಕಂಡು ಹಿಡಿದ್ಬಿಡುತ್ತೆ. ಆದರೂ
ಇದೆಲ್ಲ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಮೊಸರನ್ನು ಸಹ ಇಲ್ಲಿ ಹಾಕ್ತಾಯಿದ್ದೀನಿ. ಮೊಸರು ಹಾಕ್ಬಿಟ್ಟು ಒಂದು ನಿಂಬೆಹಣ್ಣನ್ನು ನಾನು ಮತ್ತು ಬೀಜ ತೆಗೆದುಬಿಟ್ಟು ಇಟ್ಟಿದ್ದೀನಿ, ಅದರ ಜ್ಯೂಸನ್ನ ಅದನ್ನು ಸಹ ಹಾಕೋಣ. ನಿಂಬೆಹಣ್ಣು ಮತ್ತು ಮೊಸರು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಅನ್ನನ ಬೇಯಿಸಿಟ್ಟಿದ್ನಲ್ಲ ಅರ್ಧ ಅದನ್ನು ಸಹ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀಟಾಗಿ ಇದಕ್ಕೆ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಅನ್ನನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅಂದರೆ ಅದು ಚಕ್ಕೆ ಲವಂಗ ಏನಿರುತ್ತೆ ಅದು ಅದರಲ್ಲೇ ಇರಲಿ, ಅದೇನು ತೊಂದರೆ ಇಲ್ಲ. ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ದಮ್ ಕಟ್ಟೋಣ. ಇವಾಗ ರೆಡಿಯಾಗಿದೆ ನೋಡ್ಬೋದು, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ನಾನು ಇದಕ್ಕೆ ಸ್ವಲ್ಪ ಮೇಲೆ ಫುಡ್ ಕಲರನ್ನು ಸಹ ಹಾಕಿದ್ದೀನಿ, ನಿಮಗೆ ಬೇಕಾದರೆ ನೀವು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಅಷ್ಟೇ ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಫ್ರೆಂಡ್ಸ್. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.